ಮತ್ತು ಕಾರ್ಯಕ್ರಮ. ಕಾರಣ ಏನು ಅಂತಂದರೆ, ಪಂಚಾಯತ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡುವಂಥ ಒಂದು ಜವಾಬ್ದಾರಿ ಭಾರಿ ಮುಖ್ಯವಾಗಿರುತ್ತೆ. ಏಕೆಂದರೆ ಇದು ಪ್ರಾಥಮಿಕ ಹಂತದಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥದ್ದು ಶುದ್ಧವಾದ ಯೋಗ್ಯವಾದವರನ್ನ ಆಯ್ಕೆ ಮಾಡೋ ಮೂಲಕ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಸ್ಥಳೀಯ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಗೆ ಸಾರ್ಥಕವಾದ ಏನು ನಮ್ಮ ಪಿತಾಮಹ ಮಹಾತ್ಮ ಅವರ ಕನಸಿಗೆ ನನಸಾಗಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅವರು ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು, ಹಳ್ಳಿ ನಗಿದ್ರೆ ದೇಶ ನಗ್ತದೆ ಅಂತೇಳಿ. ಇವತ್ತು ಹಳ್ಳಿಯ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಗತಿಪರ ಸಂಘಟನೆ ಹೋರಾಟಗಾರರು ಚಳುವಳಿಗೆ ಮಾತ್ರ ನಾವು ಸೀಮಿತವಾಗಿದ್ದೀವಿ ಅನ್ನೋ ಮನೋಭಾವನ ಬಿಟ್ಟು ಸ್ವಲ್ಪ ಮಿದುಳಿಗೆ ಹೋಗುವಂಥ ಕೆಲಸಗಳು ನಾವು ಮಾಡ್ಕೊಂಡಾಗ ಮಾತ್ರ ನಮ್ಮ ಚಳುವಳಿ ಮತ್ತು ಜನಗಳಿಗೆ ಸೇವೆ ಮಾಡುವಂಥ ಅವಕಾಶನೂ ಕೂಡ ಈ ಮೂಲಕ ಪಡ್ಕೊಂಡ್ರೆ ಮಾತ್ರ ಅದು ಸಾರ್ಥಕತೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಏಕೆಂದರೆ ನಾವು ನಿರಂತರವಾಗಿ ಚಳುವಳಿ ಮಾಡೋದು ಮೈಗೂಡಿಸ್ಕೊಂಡಿದ್ದೀವಿ. ಆದರೆ ಜ್ಞಾನನ ಪಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಿರಂತರವಾಗಿ ಅದರಿಂದ ಸ್ವಲ್ಪ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಲಿ ನಾವು ಅಂತರನ್ನ ಕಾಯ್ದಿರಿಸ್ಕೊತಾ ಇರೋದು ದೊಡ್ಡ ಒಂದು ತಪ್ಪುವಾದ ಒಂದು ನಮ್ಮ ನಡವಳಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಏಕೆಂದರೆ ನಾವು ಹಲವಾರು ಉದಾಹರಣೆಗೆ ನೋಡಿದ್ದೀವಿ. ಈ ಚಳುವಳಿ ಜೊತೆಗೆ ಪ್ರತಿನಿಧಿಯಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಭಾರಿ, ಅದರಲ್ಲೂ ಚಳುವಳಿಗಾರನಾಗಿ ಪ್ರತಿನಿಧಿ ಆದರೆ ಭಾರಿ ಕೆಲಸ, ಉತ್ತಮವಾದ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಚಳುವಳಿಗಾರನ ಒಂದು ದಿಟ್ಟತನ, ಚಳುವಳಿಗಾರನ ಒಂದು ಪ್ರಾಮಾಣಿಕತೆ ಅದು ಸದ್ಬಳಕೆ ಆಗ್ತದೆ. ಆ ಸದ್ಬಳಕೆ ಆಗುವಂಥ ಕೆಲಸಕ್ಕೆ ನಾವು ಈ ಒಂದು ಕಾರ್ಯಗಾರನ ಬಳಸ್ಕೋಬೇಕು. ಈ ಕಾರ್ಯಕಾರ ಇವತ್ತು ಹುಣಸೂರಿನಲ್ಲಿ ಈ ತಾಲೂಕು TFMS ಕಚೇರಿಯಲ್ಲಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಕಚೇರಿಗೆ ಇವತ್ತು ಪ್ರಥಮವಾಗಿ ನಮ್ಮ ಹುಣಸೂರು ತಾಲೂಕಲ್ಲಿ ಪ್ರಾರಂಭ ಮಾಡಿದಂಥ ಇದು ಕಾರ್ಯಾಗಾರ. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡಿದಾಗ ಸಮೀಪವಾಗಿ ಅಲ್ಲಿ ಸ್ಥಳೀಯರಿಗೆ ಅನುಕೂಲ ಆಗ್ತದೆ. ಆ ಕೆಲಸ ದಯಮಾಡಿ ನಾವು ಚಳುವಳಿಗಳನ್ನ ಸ್ವಲ್ಪ ಎಷ್ಟು ಪ್ರಮುಖವಾಗಿ ತಗೋತಾ ಇದ್ದೀವೋ ಆ ನಿಟ್ಟಿನಲ್ಲಿ ಈ ಕಾರ್ಯಾಗಾರನ್ನು ಕೂಡ ನಮ್ಮ ಕಾರ್ಯಕರ್ತರು ಮೈಗೂಡಿಸ್ಕೋಬೇಕು. ಮುಂದಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಬಳಿ ಮಟ್ಟದ ಇಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಗ್ರಾಮ ಪಂಚಾಯತಿ ಏನು, ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಏನು, ಪ್ರತಿನಿಧಿಗಳ ಜವಾಬ್ದಾರಿ ಅಂದರೆ ಏನು, ಎಲ್ಲನೂ ಕೂಡ ನಾವು ಗ್ರಹಿಸ್ಕೋಬೇಕು. ಅದು ಗ್ರಹಿಸ್ಕೊಂಡಾಗ ಮಾತ್ರ ಏನಾದರೂ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಈ ಕಾರ್ಯಾಗಾರ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಾಗಾರ ಜವಾಬ್ದಾರಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರೋದು ನಮ್ಮ ತಾಲೂಕಲ್ಲಿ 25 ಜನ ಇದ್ದಾರೆ. ಅದರಲ್ಲಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ರು ಕೂಡ ಅವರ ಪಂಚಾಯತಿಯಲ್ಲಿ ನಾವು ನೋಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಲಿ ಆಯ್ಕೆಯಾದಂಥ ಸದಸ್ಯರುಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ರಾಮೇಗೌಡರು ಆ ಪಂಚಾಯತಿ ರಾಮಪಟ್ಟಣ ಪಂಚಾಯತಿಲಿ ಅವರು ಸದಸ್ಯರಾಗಿ ಹೋದ್ಮೇಲೆ ಮೂಪನಹಳ್ಳಿ ಪಂಚಾಯತಿಲಿ ಹಲವಾರು ಸುಧಾರಣೆಗಳು ತಂದಿದ್ದಾರೆ. ಮತ್ತು ಅಲ್ಲೆಲ್ಲೂ ಆ ಸದುಪಯೋಗ ಅಂತ ಕೆಲಸಕ್ಕೆ ಅವ್ರು ಶ್ರಮ ಹಾಕಿದ್ದಾರೆ. ಅಂಥದ್ದು ನಮ್ಮ ರವಿ ಈಶ್ವರೇಗೌಡರು ಅಲ್ಲಿ ಅವರ ಶಾನ್ಭೋಗ್ನಹಳ್ಳಿಲಿ ಎಷ್ಟೊಂದು ಕಾಮಗಾರಿ ಮಾಡಿದ್ದಾರೆ ಅಂತಂದರೆ ನೋಡಿದ್ರೆ ನಿಜವಾಗ್ಲೂ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಆದಾಗ ಮಾತ್ರ ಎರಡು ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಇವತ್ತಿನ ಆಗುಹೋಗುಗಳ ಬಗ್ಗೆ ಮತ್ತು ರೈತರ ಸಂಕಷ್ಟದ ಬಗ್ಗೆ ನಿರಂತರವಾಗಿ ಚಳುವಳಿ ಜೊತೆಯಲ್ಲಿ ನಮ್ಮ ಜೊತೆ ಲೇಖನವಾಗಿ ನಮ್ಮ ಹುಣಸೂರು ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳು, ನಮ್ಮ ಶಂಕರು ಮತ್ತು ನಮ್ಮ ಶಿವಣ್ಣವರು, ನಮ್ಮ ಸಚಿತ್ ಅವರು ಭಾರಿ ಹಿರಿಯರು